Hi, hello, and welcome, my dear students. In this video, we are going to discuss about IAS 16, Indian Accounting Standard number 16, pertaining to the accounting treatment of plant, property, and equipment, which is popularly known as PPE, property, plant, and equipment. Now, what is the definition of this property, plant, and equipment? These are tangible assets. ಈ ಪ್ರಾಪರ್ಟಿ ಪ್ಲಾಂಟ್ ಮತ್ತು ಎಕ್ವಿಪ್ಮೆಂಟ್ ಇದೆಯಲ್ಲ, ದೀಸ್ ಆರ್ ಟ್ಯಾಂಜಿಬಲ್ ಅಸೆಟ್ಸ್. ಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ಡಸ್ ಪಿ ಪಿ ಇ ಇನ್ಕ್ಲೂಡ್ಸ್ ಆಲ್ ಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ನೋ. ಈಗ ಎವ್ರಿಥಿಂಗ್ ವಿಲ್ ಬಿಕಮ್ ಎ ಟ್ಯಾಂಜಿಬಲ್ ಅಸೆಟ್ ಲೈಕ್ ಮಿಷನರಿ, ಪ್ಲಾಂಟ್, ಪ್ರಾಪರ್ಟಿ, ಬಿಲ್ಡಿಂಗ್, ಲ್ಯಾಂಡ್, ಸ್ಟಾಕ್, ಎವ್ರಿಥಿಂಗ್. ಬಟ್ ಪ್ರಾಪರ್ಟಿ, ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ಆರ್ ಟ್ಯಾಂಜಿಬಲ್ ಅಸೆಟ್ಸ್. ಅದನ್ನು ಪಿ ಪಿ ಇ ಅಂಡರ್ IAS 16 ಕೆಳಗಡೆ ತರಬೇಕಾದ್ರೆ ಮೂರು ಇಂಪಾರ್ಟೆಂಟ್ ಕಂಡೀಷನ್ಸ್ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ನಂಬರ್ 1, ಪ್ರಾಪರ್ಟಿ, ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ಆರ್ ಟ್ಯಾಂಜಿಬಲ್ ಅಸೆಟ್ಸ್ used in the production or supply of goods and services. Used in the production or supply of goods and services. Property, plant and equipment ಅನ್ನೋದು ಫಿಕ್ಸಡ್ ಅಸೆಟ್ಸೇ, ಟ್ಯಾಂಜಿಬಲ್ ಅಸೆಟ್ಸೇ. ಆದರೆ ಅದು ಪ್ರೊಡಕ್ಷನ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಗೋಸ್ಕರ ಬಳಸಿದ್ದೀರಾ. ಈಗ ಯಾವುದೋ ಒಂದು ಬಿಲ್ಡಿಂಗ್ ಇದೆ, ಒಂದು ಲ್ಯಾಂಡ್ ಇದೆ, ಒಂದು ಆಫೀಸ್ ಇದೆ, ಅದನ್ನು ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಗೋಸ್ಕರ ಬಳಸಿದರೆ ದಟ್ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ಪ್ರಾಪರ್ಟಿ, ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ಅಂಡರ್ IAS 16. ಅದರ್ವೈಸ್ ಇಟ್ ಈಸ್ ನಾಟ್ ಕನ್ಸಿಡರ್ಡ್. ಸೊ ವಾಟ್ ಈಸ್ ದ ಫಸ್ಟ್ ಕಂಡೀಷನ್? To consider any asset as property, plant and equipment under Ind AS 16, it should be used in the process of manufacturing goods and services. Number 2, rental to others. Number 2, rental to others. ಅಂದರೆ ಏನು? ಈ ಒಂದು ಬಿಲ್ಡಿಂಗ್ ಅಥವಾ ಫ್ಯಾಕ್ಟ್ರಿ ಅಥವಾ ಆಫೀಸ್ ಅಥವಾ ಪ್ರಾಪರ್ಟಿಯನ್ನು ಬಾಡಿಗೆಗೆ ಕೊಡೋದಕ್ಕೆ ಏನಾದರೂ ಇಟ್ಕೊಂಡಿದ್ದೀವಾ? ಆರ್ ವಿ ಹೋಲ್ಡಿಂಗ್ ದಿಸ್ ಅಸೆಟ್ ಫಾರ್ ದಿ ಪರ್ಪಸ್ ಆಫ್ ಅರ್ನಿಂಗ್ ರೆಂಟಲ್ ಇನ್ಕಮ್ ಫ್ರಮ್ ಇಟ್? ಬಾಡಿಗೆಯ ಆದಾಯವನ್ನು ಸಂಪಾದನೆ ಮಾಡೋದಕ್ಕೇನಾದರೂ ಇಟ್ಕೊಂಡಿದ್ದೀವಾ ಆ ಆಸ್ತಿಗಳನ್ನು? ಇಟ್ಕೊಂಡಿದ್ರೆ ದೆನ್ ದಟ್ ಕೆನ್ ಬಿ ಕಾಲ್ಡ್ ಆಸ್ ಪ್ರಾಪರ್ಟಿ, ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ಅಂಡರ್ IAS 16. ಮೂರನೇದು, ಫಾರ್ ಅಡ್ಮಿನಿಸ್ಟ್ರೇಟಿವ್ ಪರ್ಪಸಸ್. Are we using those buildings for administrative purposes? Office building, accountant's office, or some other chairman's chamber or office or board of directors meeting or whatever. Official administrative purposes. ನೋಡಿ, IAS 16 ಕೆಳಗಡೆ ಯಾವುದಾದರೂ ಒಂದು ಅಸೆಟ್ಟನ್ನು ನಾವು ಪ್ರಾಪರ್ಟಿ, ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ಅಂತ ಕರಿಬೇಕಾದರೆ ಅದು ಮೂರು ರೀತಿಯಾದಂತಹ ಒಂದು ಅಸೆಟ್ಸ್ ಆಗಿರಬೇಕು. ಒಂದು, it should be used in the process of manufacturing goods and services, or it should be held for the purpose of renting to others, or it should be used as administrative purposes. Let us repeat it once again. Under Indian Accounting Standard number 16, property, plant and equipment should be any of the three following things. Number 1, it should be used in the process of manufacturing goods and services. Number 2, it should be held for the purpose of rental income. Number 3, it should be used for administrative purposes. So, ಈ ಮೂರು ಪರ್ಪಸಸ್ಗೋಸ್ಕರ ಬಳಸ್ಕೊಂಡಿದ್ರೆ ಅದನ್ನು ನಾವು ಪ್ರಾಪರ್ಟಿ, ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ಅಂತ ಕರಿಬೋದು. ಆ್ಯಂಡ್ ಒನ್ ಮೋರ್ ಕಂಡೀಷನ್ ಈಸ್ ದಿಸ್ ಪ್ರಾಪರ್ಟಿ, ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ಶುಡ್ ಬಿ are expected to be used for more than one accounting period. ಬರೀ 3 ತಿಂಗಳು, 6 ತಿಂಗಳು, 9 ತಿಂಗಳು, 10 ತಿಂಗಳು ಯೂಸ್ ಮಾಡಿಕೊಂಡ್ರೆ ಅದನ್ನು ಪ್ರಾಪರ್ಟಿ, ಪ್ಲಾಂಟ್ ಅಂತ ಎಕ್ವಿಪ್ಮೆಂಟ್ ಅಂತ ನಾವು ಕರೆಯೋದಿಲ್ಲ. IAS 16 ಕೆಳಗಡೆ ಅದನ್ನು ಒಂದು ಪೀರಿಯಡ್ಗಿಂತ ಹೆಚ್ಚಿಗೆ ಯೂಸ್ ಮಾಡಿದ್ದೀವಾ? ಎಕ್ಸ್ಪೆಕ್ಟೆಡ್ ಟು ಬಿ ಯೂಸ್ಡ್ ಡ್ಯೂರಿಂಗ್ more than one period.
ವಾಟ್ ಈಸ್ ಪೀರಿಯಡ್ ಹಿಯರ್? ಪೀರಿಯಡ್ ಅಂತಂದರೆ ಅಕೌಂಟಿಂಗ್ ಪೀರಿಯಡ್. More than one accounting period. Normally one accounting period will be for 1 year. One accounting period ಅಂದರೆ 1 ವರ್ಷ. ಸೊ ಈ ಒಂದು ಅಸೆಟ್ಸನ್ನು 1 ವರ್ಷಕ್ಕಿಂತ ಹೆಚ್ಚಿನ ಕಾಲಕ್ಕೆ ನಾವು ಬಳಸ್ಕೊಂಡ್ರೆ ಆ ಒಂದು ಪರ್ಪಸ್ಗೆ ಅದನ್ನು ಪ್ರಾಪರ್ಟಿ ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ಅಂತ ಹೇಳೋದಕ್ಕೆ ಆಗತ್ತೆ. ಐ ವಿಲ್ ರಿಪೀಟ್ ಒನ್ಸ್ ಅಗೇನ್ ವಾಟ್ ಈಸ್ ದ ಡೆಫಿನಿಷನ್ ಆಫ್ IAS 16. Any property, plant and equipment, if it is used for the purpose of manufacturing of goods and services, or held for the purpose of earning rental income, or used for administrative purposes, and it is expected to be used for more than one accounting period, those assets only will fall under the category of IAS 16. How do we recognize these assets? ಇದನ್ನು ಐಡೆಂಟಿಫೈ ಮಾಡೋದು ಹೇಗೆ? ಯಾವುದು IAS 16 ಕೆಳಗಡೆ ಬರುತ್ತೆ, ಯಾವುದು IAS 16 ಕೆಳಗಡೆ ಬರೋದಿಲ್ಲ ಅನ್ನೋದನ್ನು ನಾವು ಯಾವ ರೀತಿ ಖಚಿತಪಡಿಸ್ಕೊಳ್ತೀವಿ? ಹೌ ಡು ವಿ ಕಮ್ ಟು ಎ ಕನ್ಕ್ಲೂಷನ್? ದಟ್ ಈಸ್ 2 ಕಂಡೀಷನ್ಸನ್ನು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಇಟ್ ಈಸ್ ಪ್ರಾಬಬಲ್ ದಟ್ ಫ್ಯೂಚರ್ ಎಕನಾಮಿಕ್ ಬೆನಿಫಿಟ್ಸ್ ಫ್ರಮ್ ಪ್ರಾಪರ್ಟಿ, ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ವಿಲ್ ಫ್ಲೋ ಟು ದ ಎಂಟಿಟಿ. ಒಂದೇನಪ್ಪ ನಾವು ಅದನ್ನು ರಿಕಗ್ನೈಸ್ ಮಾಡೋದಕ್ಕೆ, ಐಡೆಂಟಿಫೈ ಮಾಡೋದಕ್ಕೆ ಅಂತಂದರೆ, ಆ ಒಂದು ಪ್ರಾಪರ್ಟಿ, ಪ್ಲ್ಯಾಂಟ್ ಆ್ಯಂಡ್ ಎಕ್ವಿಪ್ಮೆಂಟಿಂದ ಫ್ಯೂಚರಲ್ಲಿ ನಮಗೇನಾದರೂ ಅಂದರೆ ಎಂಟಿಟಿಗೆ, ಬಿಸ್ನೆಸ್ ಆರ್ಗನೈಸೇಷನ್ಗೇನಾದರೂ ಎಕನಾಮಿಕ್ ಬೆನಿಫಿಟ್ಸು ಬರುತ್ತಾ, ಮಾನಿಟರಿ ಬೆನಿಫಿಟ್ಸು, ಎಕನಾಮಿಕ್ ಬೆನಿಫಿಟ್ಸು ಬರುತ್ತಾ, ಅದರಿಂದ ನಮಗೇನಾದರೂ ಇನ್ಕಮ್ ಬರುತ್ತಾ ಬಿಸ್ನೆಸ್ಗೆ? ಈಗೊಂದು ಕೆಲವು ಅಸೆಟ್ಸ್ ಇರುತ್ತೆ, ಆ ಒಂದು ಅಸೆಟ್ಸಿಂದ ನಮಗೆ ಇನ್ಕಮ್ ಬರೋದಿಲ್ಲ. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್. ಪ್ರತಿಯೊಂದು ಇಂಡಸ್ಟ್ರಿಯಲ್ಲೂ ಕೂಡ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಅನ್ನೋದು ಇರಲೇಬೇಕು. ಅದಿಲ್ಲ ಅಂದರೆ ಲೈಸೆನ್ಸ್ ಕೊಡೋದಿಲ್ಲ ಗೌರ್ಮೆಂಟ್. ಇಟ್ ಈಸ್ ಅ ಗೌರ್ಮೆಂಟ್ ರೂಲ್, ರೆಗ್ಯುಲೇಷನ್. ಬಟ್ ವೇಸ್ಟ್ ವಾಟರನ್ನು ಟ್ರೀಟ್ಮೆಂಟ್ ಮಾಡಿ ಆಚೆ ಬಿಡೋದ್ರಿಂದ ನಮಗದರಿಂದ ಏನೂ ಲಾಭ ಇಲ್ಲ. ಬಟ್ ಅದು ಮಾಡಿಲ್ಲ ಅಂದರೆ ನಮಗೆ ಲೈಸೆನ್ಸ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಆ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟನ್ನು ನಾವು ಪ್ರಾಪರ್ಟಿ, ಪ್ಲ್ಯಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ಕೆಳಗಡೆ ತರೋದಕ್ಕೆ ಸಾಧ್ಯ ಇದೆಯಾ? ನೋ, ಬಿಕಾಸ್ ದೇರ್ ಈಸ್ ನೋ ಪ್ರಾಬಬಿಲಿಟಿ ದಟ್ ಫ್ಯೂಚರ್ ಎಕನಾಮಿಕ್ ಬೆನಿಫಿಟ್ ಈಸ್ ಗೋಯಿಂಗ್ ಟು ಅಕ್ರೂ ಟು ದ ಬಿಸ್ನೆಸ್ ಆರ್ಗನೈಸೇಷನ್. ನಾನು ಆಗಲೇ ಹೇಳಿದ 3 ಕಂಡೀಷನ್ಸಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮ್ಯಾನುಫ್ಯಾಕ್ಚರು, ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ಸು, ರೆಂಟಲ್ಲು ಓಕೆ. ಬಟ್ ರೆಕಗ್ನೈಸ್ ಮಾಡಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ಲಿ 2 ಕಂಡೀಷನ್ಸನ್ನು ಹೇಳ್ತಿದ್ದಾರೆ ಇಲ್ಲಿ. ಒಂದು, ದೇರ್ ಶುಡ್ ಬಿ ಎ ಪ್ರಾಬಬಿಲಿಟಿ ಆಫ್ ಫ್ಯೂಚರ್ ಎಕನಾಮಿಕ್ ಬೆನಿಫಿಟ್ಸ್ ಫ್ಲೋಯಿಂಗ್ ಟು ದ ಎಂಟಿಟಿ. ಭವಿಷ್ಯತ್ತಿನಲ್ಲಿ ಆ ಒಂದು ಪ್ರಾಪರ್ಟಿ, ಪ್ಲ್ಯಾಂಟ್ ಆ್ಯಂಡ್ ಎಕ್ವಿಪ್ಮೆಂಟಿಂದ ಏನಾದರೂ ಮಾನಿಟರಿ ಲಾಭ, ಧನರೂಪದ ಲಾಭ, ಮನಿ ರೂಪದ ಲಾಭ ಏನಾದರೂ ಬರ್ತಿದೆಯಾ? ಫ್ಯೂಚರ್ ಎಕನಾಮಿಕ್ ಬೆನಿಫಿಟ್ಸ್ ಇದೆಯಾ ಅದರಿಂದ ಆರ್ಗನೈಸೇಷನ್ಗೆ? ಇದ್ದರೆ ಅದನ್ನು ನಾವು IAS 16 ಕೆಳಗಡೆ PPE ಅಂತ ಕರಿಬೋದು. ಫ್ಯೂಚರ್ ಎಕನಾಮಿಕ್ ಬೆನಿಫಿಟ್ ಇಲ್ಲ, ಬಟ್ ದಟ್ ಈಸ್ ಯೂಸ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಸಮಥಿಂಗ್ ಅಂತಂದರೆ ದಟ್ ಈಸ್ ನಾಟ್ ಕನ್ಸಿಡರ್ಡ್ ಆ್ಯಸ್ IAS 16 ಅಂಡರ್ PPE. ಸೊ ರಿಕಗ್ನೇಷನ್ ಕ್ರೈಟೀರಿಯಾಸಲ್ಲಿ ಮೊದಲನೇದೇನು? ದೇರ್ ಶುಡ್ ಬಿ ಎ ಪ್ರಾಬಬಿಲಿಟಿ ಆಫ್ ಫ್ಲೋಯಿಂಗ್ ಫ್ಯೂಚರ್ ಎಕನಾಮಿಕ್ ಬೆನಿಫಿಟ್ಸ್ ಟು ದಿ ಆರ್ಗನೈಸೇಷನ್ ಆ್ಯಂಡ್ ದ ಕಾಸ್ಟ್ ಆಫ್ ದ ಐಟಮ್ ಕ್ಯಾನ್ ಬಿ ಮೆಜರ್ಡ್ ರಿಲಯಬಲಿ. ಆ ಒಂದು ಪ್ರಾಪರ್ಟಿಯ ಕಾಸ್ಟನ್ನು ಮೆಷರ್ ಮಾಡೋದಕ್ಕೆ ಸಾಧ್ಯ ಇರಬೇಕು. ರಿಲಯಬಲಿ, ಅಕ್ಯುರೇಟ್ಲಿ, ಪರ್ಫೆಕ್ಟಾಗಿ ಆ ಒಂದು ಪ್ರಾಪರ್ಟಿ, ಪ್ಲ್ಯಾಂಟ್ ಆ್ಯಂಡ್ ಎಕ್ವಿಪ್ಮೆಂಟು ಎಷ್ಟು ಕೋಟಿ ಆಗುತ್ತೆ, ಎಷ್ಟು ಲಕ್ಷ ಆಗುತ್ತೆ, ಅದರ ಮಾರ್ಕೆಟಲ್ಲಿ ಬೆಲೆ ಎಷ್ಟು, ಅದರ ಪ್ರೈಸ್ ಎಷ್ಟು ಅನ್ನೋದನ್ನು ನಮಗೆ ಮೆಷರ್ ಮಾಡೋದಕ್ಕೆ ಸಾಧ್ಯ ಇರಬೇಕು. ಸಪೋಸ್ ಇಫ್ ಎ ಪ್ರಾಪರ್ಟಿ, ಪ್ಲ್ಯಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಅಸ್ ಟು ಮೆಷರ್ ದಿ ಕಾಸ್ಟ್ ಆಫ್ ದಟ್ ಅಸೆಟ್, then it cannot be treated as property, plant and equipment under IAS 16. ನೋಡಿ, ರಿಕಗ್ನಿಷನ್ ಕೆಳಗಡೆ 2 ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಅರ್ಥ ಮಾಡ್ಕೊಳ್ಳಿ. ಎನಿ ಅಸೆಟ್ ಇಫ್ ಇಟ್ ಹ್ಯಾಸ್ ಟು ಬಿ ರಿಕಗ್ನೈಸ್ಡ್ ಆಸ್ ಪ್ರಾಪರ್ಟಿ, ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ಅಂಡರ್ IAS 16, it should satisfy these 2 conditions. Condition number 1, it should be probable that the future economic benefits from that property will flow to the entity. Number 2, the cost of the property, plant and equipment can be reliably measured. Right. Proceed further to the measurement.
ರೆಕಗ್ನಿಷನ್ ಪಾರ್ಟ್ ಆಯಿತು, ಪ್ರಾಪರ್ಟಿ ಪ್ಲ್ಯಾಂಟ್ ಆ್ಯಂಡ್ ಎಕ್ವಿಪ್ಮೆಂಟಿನ ಡೆಫಿನಿಷನ್ ನೋಡಿದ್ವಿ, ರೆಕಗ್ನಿಷನ್ ನೋಡಿದ್ವಿ, 2 ಕಂಡೀಷನ್ಸು. ಈಗ ಮೆಷರ್ಮೆಂಟು, ಯಾವ ರೀತಿ ಇದನ್ನು ನಾವು ಮೆಷರ್ ಮಾಡ್ತೀವಿ. 2 ಟೈಪ್ಸ್ ಆಫ್ ಮೆಷರ್ಮೆಂಟನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ. ಮೆಷರ್ಮೆಂಟ್ ಆಫ್ ದಿ ಕಾಸ್ಟ್ ಆಫ್ ಪ್ರಾಪರ್ಟಿ ಪ್ಲ್ಯಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ಅಟ್ ದ ಟೈಮ್ ಆಫ್ ರಿಕಗ್ನಿಷನ್, ಇನಿಷಿಯಲ್ ರಿಕಗ್ನಿಷನ್, ಇನಿಷಿಯಲ್ ಮೆಷರ್ಮೆಂಟ್ ಅಂದರೆ ಸ್ಟಾರ್ಟಿಂಗಲ್ಲಿ ಯಾವ ಥರ ಮೆಷರ್ ಮಾಡ್ತೀವಿ. ಎರಡನೇದು ಸಬ್ಸಿಕ್ವೆಂಟ್ ಮೆಷರ್ಮೆಂಟ್. ಏನಿದ್ರೆ ಡಿಫ್ರೆನ್ಸು? ಇನಿಷಿಯಲ್ ಮೆಷರ್ಮೆಂಟ್ ಅಂದರೆ ಏನು, ಸಬ್ಸಿಕ್ವೆಂಟ್ ಮೆಷರ್ಮೆಂಟ್ ಅಂದರೆ ಏನು? ಇನಿಷಿಯಲ್ ಮೆಷರ್ಮೆಂಟ್ ಅಂದಾಗ measuring the cost of that property, plant and equipment when that asset is purchased by the company for the first time. ಮೊಟ್ಟ ಮೊದಲನೇ ಬಾರಿಗೆ ಆ ಒಂದು ಅಸೆಟ್ಟನ್ನು ಒಂದು ಕಂಪನಿ ಅಂದರೆ ನಮ್ಮ ಕಂಪನಿ, ನಮ್ಮ ಬಿಸ್ನೆಸ್ ಆರ್ಗನೈಸೇಷನ್ನು ಕೊಂಡ್ಕೊಂಡಾಗ, ಪರ್ಚೇಸ್ ಮಾಡಿದಾಗ ಅದರ ಕಾಸ್ಟನ್ನು ಯಾವ ರೀತಿ ಮೆಷರ್ ಮಾಡ್ತೀರಾ, ಅದು ಇನಿಷಿಯಲ್ ಕಾಸ್ಟು. ಸಪೋಸ್ ಯಾವುದೋ ಒಂದು ಪ್ರಾಪರ್ಟಿ ಪ್ಲ್ಯಾಂಟ್ ಆ್ಯಂಡ್ ಎಕ್ವಿಪ್ಮೆಂಟು ನಾವು ಅದನ್ನು ಪರ್ಚೇಸ್ ಮಾಡಿಲ್ಲ, ನಾವು ಅದನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ವಿ ಅಂತ ಅಂದ್ಕೊಳ್ಳಿ. ನಮ್ಮ ಹತ್ರ ಲ್ಯಾಂಡ್ ಇತ್ತು, ನಾವೇ ಅದನ್ನು ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡಿದ್ವಿ ಅಂತ ಅಂದ್ಕೊಳ್ಳಿ. ಸೊ ಅಂಥ ಟೈಮಲ್ಲಿ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್, ಎಲ್ಲಿವರೆಗೂ ಕನ್ಸ್ಟ್ರಕ್ಷನ್ 100% ಮುಗಿಯೋವರೆಗೂ ನಮಗೇನು ಖರ್ಚು ಆಗುತ್ತೋ, ಆ ಬಿಲ್ಡಿಂಗ್ ಅಥವಾ ಪ್ರಾಪರ್ಟಿ ಅದರ ಒಂದು ಇಂಟೆಂಡೆಡ್ ಯೂಸ್ಗೋಸ್ಕರ, ಪರ್ಪಸ್ಗೋಸ್ಕರ ಯಾವತ್ತು ರೆಡಿ ಆಗುತ್ತೋ ಅವತ್ತಿನವರೆಗೂ ಇರುವಂತಹ ಕಾಸ್ಟನ್ನು ನಾವು ಕಾಸ್ಟ್ ಆಫ್ ದಿ ಪ್ರಾಪರ್ಟಿ ಪ್ಲ್ಯಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ಅಂತ ತಗೋಬೋದು. ಸೊ ಅದು ಇನಿಷಿಯಲ್ ಮೆಷರ್ಮೆಂಟು. ಸೊ ನಾವು ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಿ 1 year ಆಗೋಗಿದೆ, 2 years ಆಗೋಗಿದೆ, 3 years ಆಗೋಗಿದೆ. ಸಬ್ಸಿಕ್ವೆಂಟ್ ಅಕೌಂಟಿಂಗ್ ಪೀರಿಯಡ್ಸಲ್ಲಿ ಪರ್ಚೇಸ್ ಮಾಡಿದಾಗ ನೀವು ಕಾಸ್ಟ್ ಆಫ್ ದಿ ಅಸೆಟನ್ನು ತಗೊಳ್ತೀರಾ. ಬಟ್ ಆಫ್ಟರ್ 1 year, ಆಫ್ಟರ್ 2 years, ಆಫ್ಟರ್ 3 years, ಹೌ ಯು ಆರ್ ಗೋಯಿಂಗ್ ಟು ಮೆಷರ್ ದಿ ಕಾಸ್ಟ್ ಆಫ್ ದಿ ಪ್ರಾಪರ್ಟಿ ಪ್ಲ್ಯಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್, ಅದನ್ನೇ ನಾವು ಸಬ್ಸಿಕ್ವೆಂಟ್ ಮೆಷರ್ಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್. Measurement of the cost of the property, plant and equipment will be done under 2 headings. One is initial measurement, number 2 subsequent measurement. Initial measurement alli it is measured at its cost. Starting alli adara cost e adara value. ನಾವು ಎಷ್ಟಕ್ಕೆ ಪರ್ಚೇಸ್ ಮಾಡಿರ್ತೀವೋ ಅಷ್ಟೇ ಅದರ ಕಾಸ್ಟು. ಅಂದರೆ ಪರ್ಚೇಸ್ ಮಾಡಿರೋ ಕಾಸ್ಟ್ ಮಾತ್ರನೇನಾ? ಈಗ ಯಾವುದೋ ಒಂದು ಪ್ರಾಪರ್ಟಿಯನ್ನು ಒಂದು 10 ಕೋಟಿ ರೂಪಾಯಿಗೆ ನಾವು ಪರ್ಚೇಸ್ ಮಾಡ್ತೀವಿ. ಲೆಟ್ ಅಸ್ ಸೇ ಎ ಪ್ರಾಪರ್ಟಿ ಪ್ಲ್ಯಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ಈಸ್ ಪರ್ಚೇಸ್ಡ್ ಫಾರ್ 10 crores. 10 crores ಅಷ್ಟೇನಾ ಅದರ ವ್ಯಾಲ್ಯೂ, ಅದರ ಕಾಸ್ಟು? ಇನ್ನೇನಾದರೂ ಅದರಲ್ಲಿ ಸೇರ್ಕೊಳ್ಳುತ್ತಾ ಅನ್ನೋದನ್ನು ನೋಡಿ. ಎಲಿಮೆಂಟ್ಸ್ ಆಫ್ ಕಾಸ್ಟ್ ಹೆಡಿಂಗಲ್ಲಿ ಕಾಸ್ಟ್ ಆಫ್ ಪರ್ಚೇಸ್ ಪ್ಲಸ್ ಡೈರೆಕ್ಟ್ಲಿ ಅಟ್ರಿಬ್ಯೂಟಬಲ್ ಕಾಸ್ಟ್ಸ್. ಕಾಸ್ಟ್ಸ್ ದಟ್ ಆರ್ ಡೈರೆಕ್ಟ್ಲಿ ಅಟ್ರಿಬ್ಯೂಟಬಲ್. ಏನಿದು ಡೈರೆಕ್ಟ್ಲಿ ಅಟ್ರಿಬ್ಯೂಟಬಲ್ ಅಂದರೆ ನೇರವಾಗಿ ಆ ಒಂದು ಅಸೆಟ್ಟಿಗೆ ಸಂಬಂಧಪಟ್ಟಂತಹ ಕಾಸ್ಟ್ಸ್. ದೋಸ್ ಎಕ್ಸ್ಪೆಂಡಿಚರ್ಸ್ ವಿಚ್ ಆರ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಅಕ್ವಿಸಿಷನ್ ಆಫ್ ದಟ್ ಪ್ರಾಪರ್ಟಿ. ಆ ಒಂದು ಪ್ರಾಪರ್ಟಿಯನ್ನು ನಾವು ಕೊಂಡ್ಕೊಳ್ಳೋದಕ್ಕೆ ನೇರವಾಗಿ ಡೈರೆಕ್ಟಾಗಿ ಇನ್ಕರ್ ಆದಂತಹ ಕೆಲವು ಎಕ್ಸ್ಪೆಂಡಿಚರ್ಸು. ಯಾವ್ಯಾವ ಎಕ್ಸ್ಪೆಂಡಿಚರ್ಸು ಆ ಥರ ನಾವು ತೊಗೋಬೋದು ಅಂದರೆ ಪರ್ಚೇಸ್ ಪ್ರೈಸಿನ ಜೊತೆಗೆ ಇಂಪೋರ್ಟ್ ಡ್ಯೂಟೀಸ್. ಲೆಟ್ ಅಸ್ ಸೇ ವಿ ಆರ್ ಪರ್ಚೇಸಿಂಗ್ ದಟ್ ಪ್ರಾಪರ್ಟಿ ಫ್ರಮ್ ಎ ಫಾರಿನ್ ಕಂಟ್ರಿ. ಸೊ ವೆನ್ ಯು ಆರ್ ಬ್ರಿಂಗಿಂಗ್ ದಟ್ ಪ್ರಾಪರ್ಟಿ ಟು ಅವರ್ ಕಂಟ್ರಿ, ವಿ ಆರ್ ಪೇಯಿಂಗ್ ಸಮ್ ಇಂಪೋರ್ಟ್ ಡ್ಯೂಟಿ, ಟ್ಯಾಕ್ಸಸ್ ಟು ದ ಗವರ್ನಮೆಂಟ್, customs clearance charges. Those can be added to the cost of the property. ಬರೀ ಪರ್ಚೇಸ್ ಪ್ರೈಸ್ ಒಂದೇ ಅಲ್ಲ, ಇಂಪೋರ್ಟ್ ಡ್ಯೂಟೀಸು, ದೆನ್ ನಾನ್ ರೀಫಂಡಬಲ್ ಪರ್ಚೇಸ್ ಟ್ಯಾಕ್ಸಸ್ಸು. ನಾವು ಹೇಗೆ ಕೆಲವು ಪ್ರಾಡಕ್ಟ್ಸ್ಗೆ ಸೇಲ್ಸ್ ಟ್ಯಾಕ್ಸ್ ಅಂತ ಪೇ ಮಾಡ್ತೀವೋ, GST ಅಂತ, ಕೆಲವು ಕಂಟ್ರೀಸಲ್ಲಿ ಪರ್ಚೇಸ್ ಟ್ಯಾಕ್ಸ್ ಇದೆ. ನಮ್ಮ ದೇಶದಲ್ಲಿ ಪರ್ಚೇಸ್ ಟ್ಯಾಕ್ಸ್ ಇಲ್ಲ. ವಿ ಹ್ಯಾವ್ ಓನ್ಲಿ ಸೇಲ್ಸ್ ಟ್ಯಾಕ್ಸ್ ಹಿಯರ್. ಇನ್ ಸಮ್ ಕಂಟ್ರೀಸ್ ದೇರ್ ಆರ್ ಪರ್ಚೇಸ್ ಟ್ಯಾಕ್ಸಸ್. ಆ ಥರ ಪರ್ಚೇಸ್ ಟ್ಯಾಕ್ಸಸ್ ಏನಾದ್ರು ಇದ್ದರೆ ಅದನ್ನು ಕೂಡ ನಾವು ಕಾಸ್ಟ್ ಆಫ್ ದ ಪ್ರಾಪರ್ಟಿ ಪ್ಲ್ಯಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ಗೆ ಆ್ಯಡ್ ಮಾಡಬೇಕಾಗತ್ತೆ. ಆ್ಯಂಡ್ ಡಿಡಕ್ಟಿಂಗ್ ಟ್ರೇಡ್ ಡಿಸ್ಕೌಂಟ್ಸ್ ಆ್ಯಂಡ್ ರಿಬೇಟ್ಸ್.
ನೋಡಿ, ಇಂಪೋರ್ಟ್ ಡ್ಯೂಟಿ ಇದ್ದರೆ ಆ್ಯಡ್ ಆಗುತ್ತೆ ಕಾಸ್ಟ್ಗೆ ಅಂತ ಹೇಳಿದೆ, ಪರ್ಚೇಸ್ ಟ್ಯಾಕ್ಸಸ್ ಇದ್ದರೆ ಆ್ಯಡ್ ಆಗುತ್ತೆ ಅಂತ ಹೇಳಿದೆ, ಆ್ಯಂಡ್ ನಾವು ಪರ್ಚೇಸ್ ಮಾಡುವಂತಹ ಸಪ್ಲೈಯರು ಕಂಪನಿಯವರು ಪ್ರಾಪರ್ಟಿ ಮೇಲೆ ನಮಗೇನಾದರೂ ಡಿಸ್ಕೌಂಟ್ಸೋ ರಿಬೇಟ್ಸೋ ಕೊಟ್ಟರೆ all those discounts and rebates should be subtracted from the cost of the asset. ಹೇಗೆ ಎಕ್ಸ್ಪೆನ್ಸಸ್ ಮಾಡಿದರೆ ನಾವು ಆ್ಯಡ್ ಮಾಡ್ಕೊಳ್ತೀವೋ ಕಾಸ್ಟಿಗೆ, ಡಿಸ್ಕೌಂಟ್ಸು ರಿಬೇಟ್ಸು ಇದ್ದರೆ ಲೆಸ್ ಮಾಡ್ತೀವಿ. ಸೊ ದ ಇನಿಷಿಯಲ್ ಮೆಷರ್ಮೆಂಟ್ ಆಫ್ ದಿ ಕಾಸ್ಟ್ ಆಫ್ ದಿ ಅಸೆಟ್ ವಿಲ್ ಬಿ ಪರ್ಚೇಸ್ ಕಾಸ್ಟ್ ಆಫ್ ದಿ ಅಸೆಟ್ ಪ್ಲಸ್ ಎನಿ ಇಂಪೋರ್ಟ್ ಡ್ಯೂಟೀಸ್ ಆ್ಯಂಡ್ ಪರ್ಚೇಸ್ ಟ್ಯಾಕ್ಸಸ್ ಮೈನಸ್ ಟ್ರೇಡ್ ಡಿಸ್ಕೌಂಟ್ಸ್ ಆ್ಯಂಡ್ ರಿಬೇಟ್ಸ್ ಆ್ಯಂಡ್ any other expenditures which are directly relating to the acquisition of the property. ಯಾವುದಿದು ಎನಿ ಅದರ್ ಎಕ್ಸ್ಪೆನ್ಸಸ್ ದಟ್ ಆರ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದಿ ಅಕ್ವಿಸಿಷನ್ ಆಫ್ ದ ಪ್ರಾಪರ್ಟಿ? ಲೆಟ್ ಅಸ್ ಸಿ ಸಮ್ ಎಕ್ಸ್ಪೆಂಡಿಚರ್ಸ್ ದಟ್ ಈಸ್ ಡೈರೆಕ್ಟ್ಲಿ ಅಟ್ರಿಬ್ಯೂಟಬಲ್ ಎಕ್ಸ್ಪೆನ್ಸಸ್ ಯಾವ್ದಾವ್ದು ಬರುತ್ತೆ ಅಂತಂದರೆ ಈ ಒಂದು ಲಿಸ್ಟನ್ನು ಇಂಪಾರ್ಟೆಂಟ್, ಬಿಕಾಸ್ ಯು ಆರ್ ಗೋಯಿಂಗ್ ಟು ಗೆಟ್ ಎ ಪ್ರಾಕ್ಟಿಕಲ್ problem based on these directly attributable costs and cost of the property, plant and equipment. So cost of employee benefits arising directly from the construction or acquisition of the item. Suppose we are constructing the building, we have appointed some people there and we are paying them salaries and wages. So they are directly responsible for construction of this property, plant and equipment. Hence the employee benefits given to them, the wages paid to them, the salaries paid to them, the bonus given to them, the other facilities given to them should be added to the cost of the property, plant and equipment. Then costs of site preparation, preparing the site for installation. We are going to install that property in a site and you are spending some amount to prepare that site. ಒಂದು ಸ್ವಲ್ಪ ಅದರಲ್ಲಿ ಬೆಟ್ಟ ಗುಡ್ಡಗಳಿರ್ಬೋದು, ಕಾಡಿರ್ಬೋದು, ಗಿಡಗಳಿರ್ಬೋದು, ಅದನ್ನೊಂದು ಸ್ವಲ್ಪ ನೀಟ್ ಮಾಡೋದಕ್ಕೆ ಮೇಕಿಂಗ್ ಇಟ್ ರೆಡಿ ಫಾರ್ ದ ಕನ್ಸ್ಟ್ರಕ್ಷನ್, ದಟ್ ಪರ್ಟಿಕ್ಯುಲರ್ ಎಕ್ಸ್ಪೆಂಡಿಚರ್ ಆಲ್ಸೋ ಕೆನ್ ಬಿ ಇನ್ಕ್ಲೂಡೆಡ್ ಇನ್ ದಿ ಕಾಸ್ಟ್ ಆಫ್ ದಿ ಅಸೆಟ್. ದೆನ್ ಇನಿಷಿಯಲ್ ಡೆಲಿವರಿ ಆ್ಯಂಡ್ ಹ್ಯಾಂಡ್ಲಿಂಗ್ ಕಾಸ್ಟ್ಸ್. when the property is brought to the place, we are spending some initial delivery expenditure, transportation, carriage, cottage, freight and other expenditures, because we are purchasing the property from a faraway place. If that property has to reach our place, we have to spend some amount of carriage, cottage and freight. Those items can be included in the cost of the property, plant and equipment only. Then installation and assembly costs. You know, if you are purchasing a huge big machinery from a foreign place, it cannot be. So installing the parts, when the machinery is received by us in parts and bits and pieces, to assemble them, to install them at the factory site, so those expenditures also can be added to the cost of the property, plant and equipment. Then costs of testing. Once the property is ready for manufacture, test manufacture ಮಾಡಿದಾಗ that expenditure also can be added. Professional fees like purchase managers fees or engineers fees or architects fees or legal advisors fees for purchasing that property. All these are directly attributable costs. When you are measuring the cost of a property, plant and equipment under IAS 16 along with the purchase price of the asset, import duties, purchase taxes plus other directly attributable costs ಎಲ್ಲಾನು ಆ್ಯಡ್ ಮಾಡಿಕೊಂಡು ಟ್ರೇಡ್ ಡಿಸ್ಕೌಂಟ್ಸು ಮತ್ತು ರಿಬೇಟ್ಸನ್ನು ಲೆಸ್ ಮಾಡಿದ್ದಾದಮೇಲೆ ಬರುವಂಥದ್ದೇ ನಿಮ್ಮ ಕಾಸ್ಟ್ ಆಫ್ ಅಸೆಟ್ ಅಂಡರ್ IAS 16. Then certain cost elements should not be included in the cost of asset. ಇಷ್ಟೊತ್ತು ನಾನು ಹೇಳಿದ್ದು ಯಾವ್ಯಾವ ಕಾಸ್ಟನ್ನು ಡೈರೆಕ್ಟ್ಲಿ ಅಟ್ರಿಬ್ಯೂಟಬಲ್ ಕಾಸ್ಟ್ ಅಂತ ಹೇಳಿ ವಿ ಆರ್ ಗೋಯಿಂಗ್ ಟು ಇನ್ಕ್ಲೂಡ್ ದೆಮ್, ಆ್ಯಡ್ ದೆಮ್ ಇನ್ ದ ಕಾಸ್ಟ್ ಆಫ್ ದಿ ಪ್ರಾಪರ್ಟಿ, ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ಅಂಡರ್ IAS 16. ಬಟ್ ಕೆಲವು ಕಾಸ್ಟ್ಸ್ ಇರುತ್ತೆ ಅದನ್ನು ನಾವು ಇನ್ಕ್ಲೂಡ್ ಮಾಡೋಂಗಿಲ್ಲ. ನಂಬರ್ 1, ಕಾಸ್ಟ್ ಆಫ್ ಆಪರೇಟಿಂಗ್ ಎ ನ್ಯೂ ಫೆಸಿಲಿಟಿ.
ಅಸೆಟ್ ಎಲ್ಲ ಪರ್ಚೇಸ್ ಮಾಡಿದ್ದಾದಮೇಲೆ ಅದನ್ನು ಆಪರೇಟ್ ಮಾಡ್ತೀವಿ. ಆಪರೇಟಿಂಗ್ ಕಾಸ್ಟ್ ಅಂತ ತೊಗೋಬಾರ್ದು ನಾವು. ಆ್ಯಂಡ್ ಕಾಸ್ಟ್ ಆಫ್ ಇಂಟ್ರೊಡ್ಯೂಸಿಂಗ್ ಎ ನ್ಯೂ ಪ್ರಾಡಕ್ಟ್, ನೋ, ಇಟ್ ಶುಡ್ ನಾಟ್ ಬಿ ಟೇಕನ್. ದೆನ್ administration and general expenditures overheads should not be included. ಸ್ಟಾರ್ಟಿಂಗಲ್ಲಿ ಪ್ರಾಪರ್ಟಿಯಿಂದ ನಮಗೇನಾದರೂ ಲಾಸಸ್ ಆಗ್ಬೋದು, ಇನಿಷಿಯಲ್ ಆಪ್ರೇಟಿಂಗ್ ಲಾಸಸ್ ಅಂತ ಕರಿತೀವಿ, ಅದನ್ನು ಕೂಡ ನಾವು ತಗೊಳ್ಳೋ ಹಾಗಿಲ್ಲ. ರೀಲೊಕೇಟಿಂಗ್ ದಿ ಪ್ಲ್ಯಾಂಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಒಂದು ಕಡೆ ಇನ್ಸ್ಟಾಲ್ ಮಾಡಿರ್ತೀವಿ, ಮತ್ತೆ ಅದನ್ನು ಅಲ್ಲಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡಿದಾಗ ದಟ್ ಕಾಸ್ಟ್ ಶುಡ್ ನಾಟ್ ಬಿ ಆ್ಯಡೆಡ್ ಇನ್ ದಿ ಕಾಸ್ಟ್ ಆಫ್ ದಿ ಪ್ರಾಪರ್ಟಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ನಿಮಗೆ ಡೈರೆಕ್ಟ್ಲಿ ಅಟ್ರಿಬ್ಯೂಟಬಲ್ ಕಾಸ್ಟಲ್ಲಿ ಹೇಳಬೇಕಾಗಿತ್ತು. ಡಿಸ್ಮ್ಯಾಂಟಲಿಂಗ್ ಆ್ಯಂಡ್ ರಿಮೂವಬಲ್ ಕಾಸ್ಟ್ಸ್, ಲೈಕ್ ಟೆಂಪರರಿ ಅಸೆಟ್ಸ್ ಇರುತ್ತೆ, ಪರ್ಮನೆಂಟ್ ಕನ್ಸ್ಟ್ರಕ್ಷನ್ಸ್ ಅಲ್ದಿರ ಟೆಂಪರರಿ ಕನ್ಸ್ಟ್ರಕ್ಷನ್ಸ್ ಇರುತ್ತೆ. ಲೈಕ್ ಈಗ ಯಾವುದಾದ್ರೂ ಶೂಟಿಂಗ್ಸ್ ನಡೀತಾ ಇರುತ್ತೆ, ಸಿನಿಮಾ ಸೆಟ್ ಹಾಕ್ತೀವಿ ಶೂಟಿಂಗ್ಗೋಸ್ಕರ ಅಂತ ಅಂದ್ಕೊಳ್ಳಿ. ಹಾಕೋವಾಗ ಎಷ್ಟು ಎಕ್ಸ್ಪೆಂಡಿಚರ್ ಆಗುತ್ತೋ ಅದನ್ನು ಕನ್ಸಿಡರ್ ಮಾಡಬೇಕು. ಶೂಟಿಂಗ್ ಎಲ್ಲ ಮುಗಿದ ಮೇಲೆ ಅದನ್ನು ರಿಮೂವ್ ಮಾಡುವಂತಹ ಕಾಸ್ಟು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಅದನ್ನೇ ಡಿಸ್ಮ್ಯಾಂಟ್ಲಿಂಗ್ ಕಾಸ್ಟ್ ಅಂತ ಹೇಳ್ತೀವಿ. ಐ ಹ್ಯಾವ್ ಶೋನ್ ದಟ್ ಹಿಯರ್. ಇನಿಷಿಯಲ್ ಎಸ್ಟಿಮೇಟ್ ಆಫ್ ದಿ ಕಾಸ್ಟ್ಸ್ ಆಫ್ ಡಿಸ್ಮ್ಯಾಂಟ್ಲಿಂಗ್ ಆ್ಯಂಡ್ ರಿಮೂವಿಂಗ್ ದ ಐಟಮ್, ಇದು ಕೂಡ ಸೇರಿಕೊಳ್ಳುತ್ತೆ. ಪ್ರಾಪರ್ಟಿ, ಪ್ಲ್ಯಾಂಟ್ ಆ್ಯಂಡ್ ಎಕ್ವಿಪ್ಮೆಂಟಲ್ಲಿ ಪರ್ಚೇಸ್ ಪ್ರೈಸು, ಇಂಪೋರ್ಟ್ ಟ್ಯಾಕ್ಸು, ಪರ್ಚೇಸ್ ಟ್ಯಾಕ್ಸು, ಅದರ್ ಡೈರೆಕ್ಟ್ಲಿ ಎಕ್ಸ್ಪೆನ್ಸಸ್ ಜೊತೆಗೆ ಕಾಸ್ಟ್ ಆಫ್ ರಿಮೂವಿಂಗ್, ಕಾಸ್ಟ್ ಆಫ್ ಡಿಸ್ಮ್ಯಾಂಟ್ಲಿಂಗ್, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಸ್ವಲ್ಪ ನೀವು ಕನ್ಫ್ಯೂಸ್ ಆಗಿಬಿಡ್ಬೋದು. ಅಂದರೆ ಇದನ್ನು ಕಾಸ್ಟು ನಾವು ಅಸೆಟನ್ನು ಇಲ್ಲಿಂದ ರಿಮೂವ್ ಮಾಡ್ತಾ ಇದ್ದೀವಲ್ಲ ಸರ್, ಅದರ ಕಾಸ್ಟ್ ತಗೋಬೇಕಾ ತಗೋಬಾರ್ದ? ತಗೋಬೇಕು. ನಾನು ಆಗಲೇ ತಗೋಬಾರ್ದು ಅಂತ ಹೇಳಿದ್ದು ಮೂಮೆಂಟ್ ಆಫ್ ಅಸೆಟ್ ಫ್ರಮ್ ಒನ್ ಪ್ಲೇಸ್ ಟು ಅದರ್ ಪ್ಲೇಸ್, ರೀಇನ್ಸ್ಟಾಲಿಂಗ್ ಆಫ್ ದಟ್ ಸೈಟ್ ಇನ್ ಅನದರ್ ಪ್ಲೇಸ್, ಅದು ತಗೋಬಾರ್ದು. ಬಟ್ ಡಿಸ್ಮ್ಯಾಂಟ್ಲಿಂಗ್ ಆ್ಯಂಡ್ ರಿಮೂವಿಂಗ್ ಕಾಸ್ಟ್, ಒರಿಜಿನಲ್ ಆಗಿ ಇನ್ಸ್ಟಾಲ್ ಮಾಡಿರೋ ಜಾಗದಲ್ಲಿ ಅದನ್ನು ರಿಮೂವ್ ಮಾಡೋದಕ್ಕೆ ಆಗುವಂತಹ ಖರ್ಚುಗಳನ್ನು ಕಾಸ್ಟ್ ಆಫ್ ದಿ ಅಸೆಟ್ಟಲ್ಲೇ ನಾವು ತಗೋಬೇಕಾಗತ್ತೆ. ದಟ್ಸ್ ಅಬೌಟ್ ಅವರ್ ಇನಿಷಿಯಲ್ measurement. Then coming to the measurement after recognition, that is subsequent measurement alli. Subsequent measurement alli you are going to consider two different methods. One is cost model, the other one is revaluation model. Subsequent ಆಗಿ ಇಷ್ಟೊತ್ತು ಇನಿಷಿಯಲ್ ಮೆಷರ್ಮೆಂಟ್ ಅಂದರೆ ಹೊಸ ಅಸೆಟ್ಟನ್ನು ವ್ಯಾಲ್ಯೂ ಮಾಡುವಂಥದ್ದು. ಸಬ್ಸಿಕ್ವೆಂಟ್ ಮೆಷರ್ಮೆಂಟ್ ಅಂದರೆ ಈಗ ಹಳೆ ಅಸೆಟ್ಟು, ಯಾಕಂದರೆ ನಮ್ಮ ಹತ್ರ ಬಂದದು 1 year ಆಗೋಗಿದೆ, 2 years ಆಗೋಗಿದೆ. ಸೊ ಸಬ್ಸಿಕ್ವೆಂಟ್ ಅಕೌಂಟಿಂಗ್ ಪೀರಿಯಡ್ಸಲ್ಲಿ ಅದರ ಕಾಸ್ಟನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ 2 ಮೆಥಡ್ಸನ್ನು ಯೂಸ್ ಮಾಡ್ತೀವಿ. ಒನ್ ಈಸ್ ಕಾಸ್ಟ್ ಮಾಡೆಲ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ರಿವ್ಯಾಲ್ಯೂಯೇಷನ್ ಮಾಡೆಲ್. ವಾಟ್ ಈಸ್ ಕಾಸ್ಟ್ ಮಾಡೆಲ್? ಲೆಟ್ ಅಸ್ ಸಿ. ಕಾಸ್ಟ್ ಮಾಡೆಲಲ್ಲಿ ಇಟ್ಸ್ ವೆರಿ ಸಿಂಪಲ್. ಕಾಸ್ಟ್ ಆಫ್ ದಿ ಅಸೆಟ್ minus depreciation and impairment losses. Cost of the asset minus depreciation. Simple agi you can write it as cost of the asset minus depreciation and impairment. What do you mean by impairment? Impairment is the future expected value of an asset. Future expected value of an asset. Suppose if there is a loss in the future expected value of an asset, that comes under impairment. ಅಂದರೆ ನಾವು ತಗೊಂಡಿರುವಂತಹ ಒಂದು ಅಸೆಟ್ಟಿನ ಬೆಲೆ ಕಡಿಮೆ ಆಗಿಬಿಟ್ರೆ ಫ್ಯೂಚರಲ್ಲಿ, ಅದರಿಂದ ಬರುವಂತಹ ಬೆನಿಫಿಟ್ ನಮಗೆ ಕಡಿಮೆ ಆಗಿಬಿಟ್ರೆ ಅದನ್ನು ಇಂಪೇರ್ಮೆಂಟ್ ಅಂತ ಹೇಳ್ತೀವಿ. ಇಟ್ ಈಸ್ ಒನ್ ಟೈಪ್ ಆಫ್ ಡಿಪ್ರಿಸಿಯೇಷನ್ ಓನ್ಲಿ, ಬಟ್ ನಾಟ್ ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಈಸ್ ಎನ್ ಎಕ್ಸ್ಪೆಂಡಿಚರ್. ಇಟ್ ಈಸ್ ಎ ಚಾರ್ಜ್ ವೆನ್ ವಿ ಆರ್ ಯೂಸಿಂಗ್ ದಿ ಅಸೆಟ್. ನಾವು ಅಸೆಟ್ಟನ್ನು ಯೂಸ್ ಮಾಡಿ ಅದರ ಬೆಲೆಯಲ್ಲಿ ಕಡಿಮೆ ಬಂದರೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀವಿ. ಆದರೆ ಒಂದು ಅಸೆಟ್ಟನ್ನು ನಾವು ಯೂಸೇ ಮಾಡ್ದಿರ ಅದರ ಬೆಲೆಯಲ್ಲಿ ಕಡಿಮೆ ಬಂದುಬಿಟ್ರೆ, ಲಾಸ್ ಆಗಿಬಿಟ್ರೆ ಅದನ್ನು ಇಂಪೇರ್ಮೆಂಟ್ ಅಂತ ಹೇಳ್ತೀವಿ. ಸೊ ಸಿಂಪಲಾಗಿ ಹೇಳ್ಬೇಕಾದ್ರೆ ಎರಡೂ ಒಂದೇ. ಡಿಪ್ರಿಸಿಯೇಷನ್ ಆ್ಯಂಡ್ ಇಂಪೇರ್ಮೆಂಟ್ ಬೋತ್ ಆರ್ ಸೇಮ್, ಬಟ್ ಡಿಪ್ರಿಸಿಯೇಷನ್ ಈಸ್ ಎ ಚಾರ್ಜ್ ಫಾರ್ ಯೂಸಿಂಗ್ ದಿ ಅಸೆಟ್, ಬಟ್ ಇಂಪೇರ್ಮೆಂಟ್ ಈಸ್ ಎ ಚಾರ್ಜ್ ಹ್ಯಾಪನಿಂಗ್ ಇನ್ ದ changes of prices in the market or changes in the future value of the asset. So eradu onde. And actually impairment mele we have a different standard.
ಕಂಪ್ಲೀಟ್ ಇಂಪೈರ್ಮೆಂಟ್ ಮೇಲೇ ಒಂದು ಸ್ಟ್ಯಾಂಡರ್ಡನ್ನು ಸ್ಟಡಿ ಮಾಡಬೇಕಾಗತ್ತೆ. ಆ್ಯಂಡ್ ವಿ ಆರ್ ಆಲ್ಸೋ ಗೋಯಿಂಗ್ ಟು ವರ್ಕೌಟ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆನ್ ಇಂಪೈರ್ಮೆಂಟ್. Now, at this point of time, just try to understand under cost model, you are going to calculate the cost of the asset by subtracting depreciation and impairment losses. Let's move on to the revaluation model. Under revaluation model, the cost of the asset is taken as its market value or fair value. Fair market value, FMV. ಈ ಮೆಥಡಲ್ಲಿ ಏನು ಮಾಡ್ತೀವಿ, ಕಾಸ್ಟನ್ನು ಕನ್ಸಿಡರ್ ಮಾಡೋದಿಲ್ಲ. ಎವ್ರಿ ಇಯರ್ ವಿ ಆರ್ ಗೋಯಿಂಗ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ದಟ್ ಪರ್ಟಿಕ್ಯುಲರ್ ಅಸೆಟ್ ಇನ್ ದ ಮಾರ್ಕೆಟ್. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಪರ್ಚೇಸ್ಡ್ ಎ ಪ್ರಾಪರ್ಟಿ ಫಾರ್ 1 lakh ಲಾಸ್ಟ್ ಇಯರ್. ದಿಸ್ ಇಯರ್ ವಿ ಆರ್ ಎನ್ಕ್ವೈರಿಂಗ್ ದ ಪ್ರೈಸ್ ಆಫ್ ದಟ್ ಪ್ರಾಪರ್ಟಿ ಇನ್ ದ ಮಾರ್ಕೆಟ್. ಸಪೋಸ್ ಇನ್ ದ ಮಾರ್ಕೆಟ್ ಇಫ್ ಇಟ್ ಈಸ್ ಅವೈಲಬಲ್ ಫಾರ್ 90,000, ವಿಲ್ ಶೋ ದಟ್ 90,000 ಇಸ್ ಇಟ್ಸ್ ಫೇರ್ ವ್ಯಾಲ್ಯೂ. ಮಾರ್ಕೆಟ್ ವ್ಯಾಲ್ಯೂ ಅದಕ್ಕಿಂತ ಕಡಿಮೆ ಇರಬಹುದು, ಜಾಸ್ತಿ ಇರಬಹುದು. ದ ಫೇರ್ ವ್ಯಾಲ್ಯೂ ಆಫ್ ಎ ಪ್ರಾಪರ್ಟಿ ಕ್ಯಾನ್ ಬಿ ಲೆಸ್ಸರ್ or higher. We are just going to enquire the market value. We are getting the market value and we are revaluing that here. ನಮ್ಮ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಮಾರ್ಕೆಟ್ ವ್ಯಾಲ್ಯೂಯಲ್ಲಿ ಎಷ್ಟಿದೆಯೋ ಅಷ್ಟನ್ನು ತೊಗೊಂಡು ಬಂದು ಬುಕ್ಸನ್ನು ನಾವು ಬದಲಾಯಿಸ್ತಾ ಹೋಗ್ತೀವಿ. ದಟ್ ಈಸ್ ಕಾಲ್ಡ್ ರಿವ್ಯಾಲ್ಯೂಯೇಷನ್ ಮಾಡೆಲ್. ದಟ್ ಮೀನ್ಸ್ ಇಟ್ಸ್ ಫೇರ್ ವ್ಯಾಲ್ಯೂ ಈಸ್ ಬ್ರಾಟ್ ಫ್ರಮ್ ದ ಮಾರ್ಕೆಟ್ ಆ್ಯಂಡ್ ಇನ್ಕಾರ್ಪೊರೇಟೆಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. This is nothing to do with the cost. Cost of the property ಎಷ್ಟೇ ಇರಲಿ, ಮಾರ್ಕೆಟಲ್ಲಿ ಎಷ್ಟು ಪ್ರೈಸ್ ಇದೆಯೋ ದಟ್ ವಿಲ್ ಬಿ ಅವರ್ ರಿವ್ಯಾಲ್ಯೂಡ್ ಪ್ರೈಸ್ ಇನ್ ಅವರ್ ಬುಕ್ಸ್. ಮಾರ್ಕೆಟ್ ಪ್ರೈಸು ಪ್ರತಿದಿನ ಚೇಂಜ್ ಆಗ್ತಾ ಇರುತ್ತೆ. ಪ್ರತಿದಿನ ಅದು ರಿವ್ಯಾಲ್ಯೂ ಮಾಡ್ತೀವಿ ಅಂದರೆ ಮಾಡೋದಿಲ್ಲ. ವರ್ಷಕ್ಕೊಮ್ಮೆ, ಒನ್ಸ್ ಇನ್ ಎ ಇಯರ್ ವಿ ಆರ್ ರಿವ್ಯಾಲ್ಯೂಯಿಂಗ್ ಅವರ್ ಅಸೆಟ್. ಆ ಥರ ರಿವ್ಯಾಲ್ಯೂ ಮಾಡಿದಾಗ ದೇರ್ ಈಸ್ ಎ ಪಾಸಿಬಿಲಿಟಿ ದಟ್ your asset value might be more in the market or less in the market. When it is higher in the market, ನಾವು ತಗೊಂಡಿರೋ ಪ್ರೈಸ್ಗಿಂತ ಮಾರ್ಕೆಟಲ್ಲಿ ಪ್ರೈಸು ಜಾಸ್ತಿ ಇದೆ ಅದರ ಪ್ರಾಪರ್ಟಿದು ಅಂದರೆ ನಮಗೆ ಪ್ರಾಫಿಟ್ ಬರುತ್ತೆ. ವೆನ್ ಯು ಗೆಟ್ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ದಟ್ ಈಸ್ ಶೋನ್ ಇನ್ ಬ್ಯಾಲೆನ್ಸ್ ಶೀಟ್, ದಟ್ ಈಸ್ ಟೇಕನ್ ಆ್ಯಸ್ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಆ್ಯಸ್ ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್. Once in a year we revalue the cost of our asset. ಆ ಥರ ರಿವ್ಯಾಲ್ಯೂ ಮಾಡಿದಾಗ ನಮಗೆ ಪ್ರಾಫಿಟ್ ಬರ್ಬೋದು ಅಥವಾ ಲಾಸ್ ಬರ್ಬೋದು. ಫಸ್ಟ್ ಲೆಟ್ ಅಸ್ ಕನ್ಸಿಡರ್ ಪ್ರಾಫಿಟ್ ಬಂದರೆ ಏನು ಮಾಡಬೇಕು ಅಂತ. ಇಫ್ ದೆರ್ ಈಸ್ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್, ವಿ ಆರ್ ಗೋಯಿಂಗ್ ಟು ಶೋ ಇಟ್ ಆ್ಯಸ್ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಆ್ಯಂಡ್ ಕ್ಯಾಲ್ಕುಲೇಟೆಡ್ ಆ್ಯಸ್ ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಆ್ಯಂಡ್ ಶೋನ್ ಇನ್ ಈಕ್ವಿಟಿ. ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತೀವಿ. ಈಕ್ವಿಟಿಯಲ್ಲಿ ತೋರಿಸ್ತೀವಿ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತೀವಿ ಅಂತ. And suppose this year there is a revaluation profit on the same property. Last year there was a revaluation loss. Last year revaluation loss ಇತ್ತು, ಈ ಇಯರ್ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಇದೆ. ಸೊ ಈ ಇಯರ್ ಬಂದಿರುವಂತಹ ರಿವ್ಯಾಲ್ಯೂಯೇಷನ್ ಪ್ರಾಫಿಟನ್ನು ಲಾಸ್ಟ್ ಇಯರು ನಮಗೆ ಎಷ್ಟು ರಿವ್ಯಾಲ್ಯೂಯೇಷನ್ ಲಾಸ್ ಬಂದಿತ್ತೋ ಅಷ್ಟು ಅಮೌಂಟನ್ನು ವಿ ಆರ್ ಗೋಯಿಂಗ್ ಟು ಪುಟ್ ಇಟ್ ಇನ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ರಿಮೈನಿಂಗ್ ವಿಲ್ ಬಿ ಟೇಕನ್ ಟು ದ ಈಕ್ವಿಟಿ ಆ್ಯಸ್ ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್. ಲೆಟ್ ಅಸ್ ಟೇಕ್ ಎ ಸ್ಮಾಲ್ ಎಕ್ಸಾಂಪಲ್. ಫಸ್ಟ್ ಇಯರ್ ದ ಕಾಸ್ಟ್ ಆಫ್ ಎ ಪ್ರಾಪರ್ಟಿ ವಿ ಪರ್ಚೇಸ್ಡ್ ಫಾರ್ 1 lakh rupees. ಫಸ್ಟ್ ಇಯರ್ ಅದರ ಪ್ರೈಸ್ ಬಂದರು 1 lakh. ಸೆಕೆಂಡ್ ಇಯರ್ ನಾವೇನು ಮಾಡಿದ್ವಿ, ವಿ ಗಾನ್ ಟು ದ ಮಾರ್ಕೆಟ್ to get the revalued price. In the market, the price of the asset was, the cost of the asset was 80,000. 80,000 ಅಂದರೆ ಏನಾಯಿತು, 20,000 ನಮಗೆ ಲಾಸ್ ಆಯಿತು. ಸೊ ಸೆಕೆಂಡ್ ಇಯರ್ ಆ ಲಾಸನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಲಾಸ್ ಅಂತ ಹೇಳಿ ತಗೊಂಡಿದ್ವಿ. ಥರ್ಡ್ ಇಯರ್ ಮತ್ತೆ ರಿವ್ಯಾಲ್ಯೂಯೇಷನ್ಗೆ ಹೋದಾಗ ಮಾರ್ಕೆಟಲ್ಲಿ ಅದರ ಪ್ರೈಸು ಜಾಸ್ತಿ ಆಗೋಗಿದೆ, ಅಂದರೆ 1,20,000 ಆಗೋಗಿದೆ. ನಮ್ಮ ಬುಕ್ಸಲ್ಲಿ ಎಷ್ಟಿತ್ತು, 80. ಫಸ್ಟ್ ಇಯರ್ 1 lakh ಇತ್ತು, ಸೆಕೆಂಡ್ ಇಯರು ರಿವ್ಯಾಲ್ಯೂಯೇಷನ್ ಮಾಡಿದಾಗ ಲಾಸ್ ಆಯಿತು, 80 ಅಂತ ತೋರಿಸಿದ್ವಿ. ಥರ್ಡ್ ಇಯರ್ ಮತ್ತೆ ರಿವ್ಯಾಲ್ಯೂಯೇಷನ್ ಮಾಡಿದಾಗ 1,20,000. ಆ 1,20,000 ನಮಗೀಗ 40,000 ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಬಂದಿದೆ. ಆ 40,000 ಕೂಡ ನಾವು ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಅಂತ ಹೇಳಿ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸೋ ಹಾಗಿಲ್ಲ. 20,000 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೋರಿಸ್ಬೇಕು. ಉಳಿದಿರೋ 20,000 ಮಾತ್ರ ನಾವು ಬ್ಯಾಲೆನ್ಸ್ ಶೀಟ್ಗೆ ತಗೊಂಡು ಹೋಗಬೇಕು. ಯಾಕೆ,
ಸೆಕೆಂಡ್ ಇಯರ್ 20,000 ಲಾಸ್ ಆಗಿದೆಯಲ್ಲ ನಮಗೆ. ಸೆಕೆಂಡ್ ಇಯರ್ 20,000 ಲಾಸ್ ಆಗಿತ್ತಲ್ಲ, ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ತಗೊಂಡಿದ್ವಲ್ಲ ಲಾಸ್ಟ್ ಇಯರು. ಆ ಲಾಸನ್ನು ಇಲ್ಲಿ ಚುಪ್ತಾ ಮಾಡಿಕೊಂಡು ರಿಮೈನಿಂಗ್ ಯು ಹ್ಯಾವ್ ಟು ಟೇಕನ್ ಆ್ಯಸ್ ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್. ಸೊ ಸಪೋಸ್ ಡೌನ್ವರ್ಡ್ ರಿವ್ಯಾಲ್ಯೂಯೇಷನ್ when there is loss in revaluation, that loss will be recognized in profit and loss account. ನೋಡಿ, ಸಿಂಪಲಾಗಿ ಹೇಳ್ಬಿಡ್ತೀನಿ. ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ಮಾಡಿದಾಗ ಪ್ರಾಫಿಟ್ ಬರ್ಬೋದು ಅಥವಾ ಲಾಸ್ ಬರ್ಬೋದು. ಲಾಸ್ ಬಂದಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೊಗೊಳ್ಳಿ, ಪ್ರಾಫಿಟ್ ಬಂದಾಗ ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಳ್ಳಿ ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಅಂತ. ಕಂಟಿನ್ಯೂಸ್ ಆಗಿ ಪ್ರತಿ ವರ್ಷವೂ ಲಾಸೇ ಬರ್ತಾ ಇದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲೇ ತೊಗೊಳ್ಳಿ. ಪ್ರತಿ ವರ್ಷವೂ ಪ್ರಾಫಿಟೇ ಬರ್ತಾ ಇದೆ, ಅದರ್ ಕಾಂಪ್ರಹೆನ್ಸಿವ್ ಇನ್ಕಮಲ್ಲಿ ತೊಗೊಂಡು ಈಕ್ವಿಟಿಯಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸಿ. ಸಪೋಸ್ 1 ಇಯರ್ ಪ್ರಾಫಿಟ್ ಬಂದು 1 ಇಯರ್ ಲಾಸ್ ಬಂದಿದೆ, 1 ಇಯರ್ ಲಾಸ್ ಬಂದು 1 ಇಯರ್ ಪ್ರಾಫಿಟ್ ಬಂದಿದೆ, ಆವಾಗ ಸೆಕೆಂಡ್ ಇಯರು ಆ ಪ್ರೀವಿಯಸ್ ಇಯರ್ ಬಂದಿರೋ ಲಾಸ್ ಅಥವಾ ಪ್ರಾಫಿಟನ್ನು ಅಡ್ಜಸ್ಟ್ ಮಾಡಿಬಿಟ್ಟು ಉಳಿದಿರೋದನ್ನು ಯು ಶುಡ್ ಟೇಕ್ ಟು ದ either ಪ್ರಾಫಿಟ್ ಆ್ಯಂಡ್ ಲಾಸ್ ಆರ್ ಈಕ್ವಿಟಿ ಇನ್ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್. ದಟ್ಸ್ ಹೌ ವಿ ಟ್ರೀಟ್ ದ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್. ದೆನ್ ಡಿರಿಕಗ್ನಿಷನ್. ಫೈನಲಿ ಇನ್ನು ಆ ಪ್ರಾಪರ್ಟಿ ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ನಮಗೆ ಬೇಕಾಗಿಲ್ಲ, ನಮಗಿನ್ನದು ಕೆಲಸಕ್ಕೆ ಬರೋದಿಲ್ಲ ಅಂತಂದಾಗ ನಾವು ಅದನ್ನು ಮಾರ್ಬಿಡ್ತೀವಿ. ಮಾರ್ಬಿಟ್ಟಾಗೂ ಕೂಡ ಡಿಸ್ಪೋಸಲ್ ಮಾಡಿದಾಗೂ ಕೂಡ ನಮಗೆ ಪ್ರಾಫಿಟ್ ಬರ್ಬೋದು, ಲಾಸ್ ಬರ್ಬೋದು. ವೆನ್ ದ ಅಸೆಟ್ ಈಸ್ ಸೋಲ್ಡ್ ಆರ್ ಡಿಸ್ಪೋಸ್ಡ್ ಆಫ್, ಯು ಮೈಟ್ ಗೆಟ್ ಪ್ರಾಫಿಟ್ ಆರ್ ಲಾಸ್. ದಟ್ ಪ್ರಾಫಿಟ್ ಆರ್ ಲಾಸ್ ಈಸ್ ಶೋನ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಓನ್ಲಿ. ಈಕ್ವಿಟಿಗೆ ತಗೊಂಡು ಹೋಗೋದಿಲ್ಲ, ಇಟ್ ವಿಲ್ ಬಿ ಶೋನ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. That's about your IAS 16. Please watch this video more than once and try to understand all the concepts. Initial recognition, subsequent recognition, cost model, revaluation model. Revaluation model ಅಲ್ಲಿ ಪ್ರಾಫಿಟ್ ಬಂದರೆ ಹೇಗೆ ಮಾಡ್ತೀವಿ, ಲಾಸ್ ಬಂದರೆ ಹೇಗೆ ಮಾಡ್ತೀವಿ. These are important concepts here. Please watch more than once and try to understand, and if you have any doubts, please contact me.